ಸರ್, ಮಗಳ ಮದುವೆಗೆ ಖಂಡಿತ ನಿಮ್ಮನ್ನು ಕರೆದೇ ಕರಿತೀನಿ. ಇನ್ವಿಟೇಷನ್ ರೆಡಿ ಆಗಿದ ತಕ್ಷಣ ಮೊದಲನೇ ಇನ್ವಿಟೇಷನ್ ನಿಮಗೆ ಕೊಡಬೇಕು ಅಂತ ನನ್ನ ಹೆಂಡತಿ ಹೇಳ್ತಿದ್ಲು. ಹ್ಞೂ ಸರ್. ದುಡ್ಡ ಸರ್? ಮಗಳ ಮದುವೆ, ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಮದುವೆಯಲ್ಲಿ ಮೊದಲಿಗೆ ಶುರುವಾಗೋ ಶಾಸ್ತ್ರ ಈ ಚಪ್ರದ ಶಾಸ್ತ್ರ. ಇಲ್ಲಿ ಚಪ್ರ ಹಾಕೋಕ್ಕೂ ಕ್ರಮ ಇದೆ, ಹಾಗೆ ಚಪ್ರ ತೆಗೆಯೋದಕ್ಕೂ ಕ್ರಮ ಇದೆ. ಈ ಮದುವೆ ಸುಸೂತ್ರವಾಗಿ ನಡೀಲಿ, ನಿರ್ವಿಘ್ನವಾಗಿ ನಡೀಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ. ತಗೊಳಪ್ಪ, ಬಲಗೈಯಲ್ಲಿ ಇಟ್ಕೊಂಡು ಬಲಗೈ ಮೇಲೆ ಮುಚ್ಕೋಬೇಕು. ಈಗ ನಾನು ಪಠಿಸೋ ಮಂತ್ರನ ನೀನು ಹೇಳಬೇಕು. ಹೇಳಪ್ಪ. ಮಮ ಉಪಾರ್ಥ ಸಮಸ್ತ ನಿನ್ ಮನ್ಸಲ್ಲಿ ಏನೇನ್ ಆಸೆ ಇದೆಯೋ ಅದೆಲ್ಲ ತಾಯಿನ ಬೇಡ್ಕೊಂಡು ಹಾಕಿ ನಮಸ್ಕಾರ ಮಾಡ್ಕೊಳಪ್ಪ. ಓಂ ನಮಸ್ತೆ ಸ್ತೋ ಮಹಾಮಾಗೆ ಶ್ರೀಪೀಠೆ ಸುರ ಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸಂಕಲ್ಪಿತ ಪ್ರಾರ್ಥನಾ ನಮಸ್ಕಾರಾಣಿ ಸಮರ್ಪಯಾಮಿ. ನಂತರೇ ಮಹಾಮಂಗಳ ನೀರಾಂಜನಂ. ಈಗ ಮಹಾಮಂಗಳಾರತಿ ಮಾಡಪ್ಪ. ಓಂ ಕರ್ಪೂರಘೋರಂ ಕರುಣಾವತಾರಂ ಸಂಸಾರತಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಂ ಅರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ವೇದೋಕ್ತ ಮಹಾಮಂಗಳ ನೀರಾಂಜನಂ ದರ್ಶಯಾಮಿ. ಈಗ ಚಪ್ರದ ಶಾಸ್ತ್ರ ಮುಗ್ದಿದೆ. ಈಗ ಚಪ್ರ ನಿಲ್ಸಿದ ಮೇಲೆ ನೀವು ನಾಂದಿ ಶಾಸ್ತ್ರಕ್ಕೆ ಎಲ್ಲ ತಯಾರಿನೂ ಮಾಡ್ಕೋಬಹುದು. ಸರಿ ಪುರೋಹಿತ್ರೆ. ನಂದಣ್ಣ, ಅಂತೂ ಇಂತೂ ಮಗನ್ ಮದ್ವೆ ಶಾಸ್ತ್ರ ಎಲ್ಲ ಶುರು ಮಾಡೇ ಬಿಟ್ರಿ ನೋಡಿ. ಶುರು ಮಾಡೋದೇನೋ, ಚಪ್ರ ಶಾಸ್ತ್ರನೇ ಮುಗಿಸ್ಬಿಟ್ರು. ಈಗ ನಾಂದಿ ಒಂದ್ ಆಗೋಗ್ಬಿಟ್ರೆ ಅರ್ಧ ಮದ್ವೆ ಆದಂಗೆ. ನಂದಣ್ಣ, ನೀವ್ ಪಣ ತೊಟ್ಟಾಗೆ ಮಗನ್ ಮದ್ವೆನ ಸಂಕ್ರಾಂತಿ ಒಳಗೆ ಮಾಡಿ ಮುಗಿಸ್ತಿದ್ದೀರಿ. ಮಕ್ಳ ಮದ್ವೆನೇ ಮಾಡೋದ್ ಕಷ್ಟ ಅಂತ ಕೈ ಚೆಲ್ ಕೂತ್ಕೊಳ್ಳೋ ಅಪ್ಪ ಅಮ್ಮನ್ ಮುಂದೆ ನೀವು ಮಾದರಿ ಅಪ್ಪ ಆಗ್ಬಿಟ್ರಿ ಬಿಡಿ. ಇದ್ರಲ್ಲಿ ನಂದೇನಿದೆ ಸುಶೀಲಕ್ಕ, ಎಲ್ಲ ದೇವ್ರಿಚ್ಛೆ. ನನ್ ಮಗನ ಅದೃಷ್ಟ, ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ. ಸಂಕ್ರಾಂತಿ ಒಳಗೆ ಈ ಮದ್ವೆ ನಿರ್ವಿಘ್ನವಾಗಿ ನಡೆದ್ಬಿಟ್ರೆ ಸಾಕು. ಏನು ಯೋಚನೆ ಮಾಡ್ಬೇಡಿ ನಂದಣ್ಣ, ಎಲ್ಲ ಒಳ್ಳೇದೇ ಆಗುತ್ತೆ. ಯಾವ ಅಡ್ಡಿ ಆತಂಕನೂ ಬರಲ್ಲ. ಗಿರ್ಜಾ, ನಾಂದಿ ಶಾಸ್ತ್ರಕ್ಕೆಲ್ಲ ತಯಾರಿ ಮಾಡ್ಕೋಣ. ಮಧುವ, ಬರ ಒಳಗೆ. ಕೇಶವ, ಬಾವಾ, ಏನಾಯ್ತೆ? ನನ್ನ ಹೊಟ್ಟೆಲ್ಲಿ ಕೆಂಪ್ ಮೆಣಸಿನ್ಕಾಯಿ ಇಟ್ಟು ಕುಟ್ಟಿದಂಗ ಆಗ್ತಿದೆ. ಇಲ್ಲಿ ನನ್ ಮಗ ಅವ್ರು ಹೊಡೆದಿರೋ ಏಟಲ್ಲಿ ನೋವು ತಿಂತ ಇದ್ರೆ ಅಲ್ಲಿ ಆ ನನ್ ಮಗ ಮಾಧವ್ ಒಂದು ಚಪ್ರ ಶಾಸ್ತ್ರ ನಡೀತಾ ಇದೆ. ಇಲ್ಲಿ ನನ್ ಮಗ ನೋವು ತಿನ್ಬೇಕು, ಅಲ್ಲಿ ಆ ನನ್ ಮಗ ಪಾಯಸ ಊಟ ತಿನ್ಬೇಕಾ? ನಿಮ್ಗೆ ಯಾರಿಗೂ ಏನು ಅನ್ನಿಸ್ತಾನೆ ಇಲ್ವಾ? ಯಾಕೆ ಸುಮ್ನೆ ಇದೀರಾ? ಏನಾದ್ರೂ ಮಾತಾಡಿ ಬಾವಾ. ಅದೇನೋ ಬಿಟ್ಟು ಹಿಡಿಯೋಣ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರಲ್ಲ ಬಾವ. ನೀವ್ ಹೀಗ್ ಬಿಟ್ಟಿರೋದಕ್ಕೆ ಅಲ್ಲಿ ಮದ್ವೆ ಶಾಸ್ತ್ರ ಅಷ್ಟು ಚೆನ್ನಾಗಿ ನಡೀತಾ ಇರೋದು. ನೀವಿನ್ನೂ ಹೀಗೆ ಬಿಟ್ರೆ ನಾಳೆ ಮದ್ವೆನೋ ಏನ್ ಮಾಡ್ತೀರಾ ಬಾವ? 3 ಜನ ಗಂಡ್ ಮಕ್ಳು ಮದ್ವೆ ಮಾಡಿದೀನಿ ಅಂತ ಆ ನಂದ ಗೆಲ್ತಾನೆ. ಆಗ್ಲೂ ನೀವಿಬ್ರು ಹೀಗೆ ಸುಮ್ನೆ ಕೂತೀರಿ. ನನ್ ಮಗನ್ಗೆ ಅವಮಾನ ಆದ್ರೆ ಈ ಮನೇಲಿ ಯಾರಿಗೂ ಲೆಕ್ಕಕ್ಕಿಲ್ಲ ಅಲ್ವಾ? ಏನ್ ಮಾಡೋದು? ಇಂದ್ರ ಹೇಳಿದ್ರು ಅರ್ಥ ಇದೆ ಅಣ್ಣ. ನೆನ್ನೆ ಏನು ನೀನು ಒಳ್ಳೆ ಟೈಮ್ ಬರ್ಲಿ ಅಲ್ಲಿವರೆಗೂ ಕಾಯೋಣ ಅಂತ ಹೇಳ್ದೆ. ಆ ಒಳ್ಳೆ ಟೈಮ್ ಬರೋದು ಯಾವಾಗಣ? ನನ್ನ ಕೈ ಕಡಿತಾ ಇದೆ ದೊಡ್ಡಪ್ಪ. ನೀವು ಒಂದು ಮಾತು ಅಂತ ಹೇಳಿ ಚಪ್ರ ಕಟ್ಟಿರೋ ಆ ಮನೇಲಿ ಚಟ್ಟ ಕಟ್ಬಿಟ್ಟು ಬರ್ತೀನಿ. ಹೇಳಿ ದೊಡ್ಡಪ್ಪ. ಅಣ್ಣ, ನೀನ್ ಈಗ ಸುಮ್ನೆ ಇದ್ರೆ ನಾವೇನಂತ ಅರ್ಥ ಮಾಡ್ಕೋಬೇಕು? ಸ್ವಲ್ಪ ಹೊತ್ತು ನೀವೆಲ್ಲ ಸುಮ್ಮನೆ ಇರ್ರಿ. ಏನಾಗ್ಬೇಕೋ ಅದಾಗತ್ತೆ ಚಂದ್ರು. ಅಂದ್ರೆ ನಾನೀಗ ನಂದನ್ ಕೊಡೋ ಏಟು
ಅಂತಿಂತದಲ್ಲ. ಅವನ ಮಕ್ಕಳು ಶ್ರೀಕಂಠಂಗೆ ಹೊಡೆದಿರೋ ಏಟು ನಾಳೆ ನಾಳಿದಲ್ಲಿ ವಾಸಿ ಆಗತ್ತೆ. ಆದ್ರೆ ನಾನ್ ಕೊಡೋ ಏಟು ಜೀವನ ಪರ್ಯಂತ ಹಾಗೆ ಇರುತ್ತೆ. ಅಂದ್ರೆ ಅಣ್ಣ ನೀನೇನೋ ಪ್ಲಾನ್ ಮಾಡಿದ್ಯಾ? ಪ್ಲಾನ್ ಮಾಡಿದ್ದು ಆಗಿದೆ, ಪ್ರಯೋಗ ಮಾಡಿದ್ದು ಆಗಿದೆ. ಫಲಿತಾಂಶ ಬರೋದೊಂದೇ ಬಾಕಿ. ಕಾದ್ ನೋಡಿ. ಇದೇನೇ ಕಲಾ, ಸೂರ್ಯ ಹೆಂಗ್ ಹೇಳ್ತಾ ಇದ್ದಾನೆ, ನಂದನ್ ವಿರುದ್ಧ ಏನಾದ್ರು ಮಾಡಿದ್ರೆ? ಅತ್ತೆ, ನೆನ್ನೆ ನನ್ಗೆ ಗೊತ್ತಾಯ್ತು. ಚಂದ್ರು ಹೊಡಿಯಕ್ ಹೋಗುವಾಗ ಇವ್ರು ಅವ್ರನ್ನ ತಡೆದು ಸಂದರ್ಭ ಬರ್ಲಿ ಇರು ಅಂತ ಹೇಳಿದ್ರಲ್ಲ, ಆಗ್ಲೇ ನನ್ಗೆ ಅನುಮಾನ ಬಂದಿತ್ತು ಅತ್ತೆ. ಇವ್ರೇನೋ ದೊಡ್ಡದಾಗೆ ಮಾಡಕ್ ಹೊರಟಿದ್ದಾರೆ ಅಂತ. ಪಾಪ ಮಾಧವನ್ ಮದ್ವೆ ಶಾಸ್ತ್ರಗಳು ನಡೀತಾ ಇದೆ. ಇವ್ರು ಹೋಗಿ ಏನಾದ್ರೂ ತೊಂದರೆ ಕೊಟ್ಬಿಟ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತದೆ ಅತ್ತೆ. ಸರ್, ಮಗಳ ಮದುವೆಗೆ ಖಂಡಿತ ನಿಮ್ಮನ್ನು ಕರೆದೇ ಕರಿತೀನಿ. ಇನ್ವಿಟೇಷನ್ ರೆಡಿ ಆಗಿದ ತಕ್ಷಣ ಮೊದಲನೇ ಇನ್ವಿಟೇಷನ್ ನಿಮಗೆ ಕೊಡಬೇಕು ಅಂತ ನನ್ನ ಹೆಂಡತಿ ಹೇಳ್ತಿದ್ಲು. ಹ್ಞೂ ಸರ್. ದುಡ್ಡ ಸರ್, ಮಗಳ ಮದುವೆ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ರೀ, ಬೀಗರ ಮನೇಲಿ ಇಷ್ಟೊತ್ತಿಗೆ ಚಪ್ರದ ಶಾಸ್ತ್ರ ಎಲ್ಲ ಚೆನ್ನಾಗಿರುತ್ತಲ್ಲ? ಹ್ಞೂ ಕಣೆ, ನೆಂಟರು ಸಂಬಂಧಿಕರು ಎಲ್ಲ ಬಂದಿರ್ತಾರೆ, ಶಾಸ್ತ್ರ ಎಲ್ಲ ಚೆನ್ನಾಗೇ ಆಗಿರುತ್ತೆ. ನಮ್ಮ ಬೀಗರು ಒಂಥರ ಸಂಭ್ರಮದಲ್ಲಿದ್ದಾರೆ ಮಗನ ಮದುವೆ ಅಂತ. ಅದರಲ್ಲೂ ಉಳಿದೆರಡು ಗಂಡು ಮಕ್ಕಳ ಮದುವೆ ಇವ್ರು ಮಾಡೋ ಮೊದಲೇ ಅವರೇ ಮಾಡ್ಕೊಂಡ್ಬಿಟ್ಟಿದ್ರಲ್ಲ, ಅದಕ್ಕೆ ಹಿರಿ ಮಗನ ಮದುವೆನ ಧಾಮ್ ಧೂಮ್ ಅಂತ ಮಾಡಬೇಕು ಅನ್ನೋ ಉಮೇದು ಹೆಚ್ಚೇ ಇರುತ್ತೆ. ನಡೀಲಿ ನಡೀಲಿ. ರೀ, ನಾವು ಇವತ್ತು ಬೀಗರ ಮನೆಗೆ ಹೋಗೋ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಾವು ಅವ್ರ ಜೊತೆ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಜೊತೆಗೊಂದು ಬೀಡ ಹಾಕೊಂಡು ಎಷ್ಟು ಚೆನ್ನಾಗಿರ್ತಿತ್ತು. ಆದ್ರೆ ಏನ್ ಮಾಡೋದು, ನಮ್ಮನೇಲೂ ಇತ್ತಲ್ಲ ಚಪ್ರದ ಶಾಸ್ತ್ರ. ಏನು ಚಪ್ರ ಶಾಸ್ತ್ರನ? ನಮ್ಮನೆ ಮುಂದೆ ಯಾವಾಗಮ್ಮ ಹಾಕಿದ್ವಿ ಚಪ್ರನ? ಸುಮ್ನೆ ಇರೆ. ಚಪ್ರದ ಶಾಸ್ತ್ರ, ಆ ಶಾಸ್ತ್ರ, ಈ ಶಾಸ್ತ್ರ ಅಂತ ಎಲ್ಲರನ್ನೂ ಕರಿತಾ ಇದ್ರೆ ದುಡ್ಡು ಕಿತ್ಕೊಂಡೋಗುತ್ತೆ. ಎಲ್ಲಿಂದ ತರೋಣ ಅಷ್ಟೊಂದು ದುಡ್ಡು? ಈಗ್ಲೇ ನಮ್ಗೆ ಎಷ್ಟು ಖರ್ಚು ಬರುತ್ತೆ ಅಂತ ನೀನೇ ನೋಡ್ತಾ ಇರು. ಊಟದ ಖರ್ಚು, ಅಲ್ಲಿಗೆ ಹೋಗಿ ಬರೋ ಗಾಡಿ ಖರ್ಚು, ಹೀಗೆ ಹೇಳ್ತಾ ಹೋದ್ರೆ ಹನುಮಂತನ ಬಾಲದ ತರ ಲಿಸ್ಟ್ ಉದ್ದಕ್ಕೆ ಬೆಳೆಯುತ್ತೆ. ಅದಕ್ಕೆ ಎಲ್ಲೆಲ್ಲಿ ಖರ್ಚು ಮಾಡ್ಬೇಕು ಅಲ್ಲಲ್ಲಿ ಖರ್ಚು ಮಾಡ್ಬೇಕು, ಎಲ್ಲೆಲ್ಲಿ ಉಳಿತಾಯ ಮಾಡ್ಬೇಕು ಅಲ್ಲಲ್ಲಿ ಉಳಿತಾಯ ಮಾಡ್ಬೇಕು. ಅಲ್ಲಮ್ಮ, ಈಗ ಅವ್ರು ನಮ್ಮ ಹತ್ರ ಚಪ್ರಶಾಸ್ತ್ರ ಹೇಗಾಯ್ತು ಅಂತ ಕೇಳಿದ್ರೆ ನಾವ್ ಏನಂತ ಹೇಳದಮ್ಮ? ಏನ್ ಹೇಳ್ತ್ಯಾ? ಸೂಪರ್ ಆಗಿ ಆಯ್ತಲ್ಲ ಶಾಸ್ತ್ರ, ಅದನ್ನೇ ಹೇಳು. ಒಂದು 120ರಿಂದ 140 ಜನ ನೆಂಟ್ರಿಷ್ಟನ್ನ ಕರೆದಿದ್ವಿ. ಟೇಬಲ್ಲು ಶಾಮಿಯಾನ ಎಲ್ಲ ಹಾಕ್ಸಿದ್ವಿ. ಊಟಕ್ಕೆ ಕೇಟರಿಂಗ್ ಅವ್ರಿಗೆ ಹೇಳಿದ್ವಿ. ನೆಂಟ್ರಿಸ್ಟರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟಿದ್ವಿ. ಆ ಪುರೋಹಿತರಿಗೆ ಮಾತಾಡಿದ ಸಂಭಾವನೆಗಿಂತ ಸ್ವಲ್ಪ ಜಾಸ್ತಿನೇ ಕೊಟ್ವಿ. ಅಪ್ಪ ಅಮ್ಮ, ಏನ್ ಹೇಳ್ತಿದ್ದೀರಾ? ಇದೆಲ್ಲ ಎಲ್ಲಿ ನಡೀತು? ಅದೆಲ್ಲ ಯಾವ್ದು ನಡೆದಿಲ್ಲ ಕಣೆ, ನಡೆದಿದೆ ಅಂತ ನೀನ್ ಅನ್ಕೋಬೇಕು. ಅನ್ಕೊಳಕ್ಕೇನ್ ಮಗಳೇ, ದುಡ್ಡ ಕಾಸ? ಏ ಲಾವಣ್ಯ, ಬೀಗರ್ ಕಡೆಯವ್ರು ಏನಾದ್ರು ನಿನ್ನ ಹತ್ರ ಚಪ್ರದ ಶಾಸ್ತ್ರ ಹೇಗಾಯ್ತು ಅಂತ ಕೇಳಿದ್ರೆ ಸೂಪರ್ ಆಗಾಯ್ತು ಅಂತ ಹೇಳ್ಬೇಕು, ಗೊತ್ತಾಯ್ತಾ? ಬಿಡಮ್ಮ, ನಾನ್ ಹೇಗಿದ್ರು ನಿಂದೆ ಬ್ಲಡ್, ನೀನ್ ಹೇಳಿದಕ್ಕಿಂತ 10 ಪಟ್ಟು ಜಾಸ್ತಿನೇ ಆಯ್ತು ಅಂತ ಹೇಳ್ತೀನಿ. ಅಯ್ಯೋ, ನನ್ ಬಂಗಾರ ಕಣೆ ನೀನು. ಏ ಪ್ರಿಯಾ, ನಿನ್ ತಂಗಿನ ನೋಡಿ ಕಲ್ತ್ಕೋ. ಅಳಿಯಂದ್ರೇನಾದ್ರು ನಿನಗ್ ಫೋನ್ ಮಾಡಿ ಕೇಳಿದ್ರೆ ನೀನು ಹೀಗೆ ಹೇಳ್ಬೇಕು, ಗೊತ್ತಾಯ್ತಾ? ಅಮ್ಮ, ಅವ್ರು ತುಂಬಾ ನಿಷ್ಠಾವಂತ್ರಮ್ಮ. ಅವ್ರ ಹತ್ರ ಸುಳ್ಳು ಹೇಳಕ್ಕೆ ನನಗೆ ಹಿಂಸೆ ಆಗತ್ತೆ. ಹೌದಾ? ಸರಿ, ಹಾಗಿದ್ರೆ ಸತ್ಯನೇ ಹೇಳು. ಹ್ಞೂ, ನೀನ್ ಸರಿಯಾಗಿ ಕೇಳಿಸ್ಕೊಂಡೆ. ಅಳಿಯಂದ್ರೇನಾದ್ರು ಫೋನ್ ಮಾಡಿದ್ರೆ ನಮ್ಮ ಮನೇಲಿ ಯಾವ ಚಪ್ರದ ಶಾಸ್ತ್ರನೂ ನಡೀಲಿಲ್ಲ, ಯಾವ ನೆಂಟರು ಬರ್ಲಿಲ್ಲ, ಯಾವ ಪುರೋಹಿತರು ಬರ್ಲಿಲ್ಲ ಅಂತ ಇದ್ದಿದ್ದ ಹಾಗೆ ಹೇಳ್ಬಿಡು. ಏನಾಗುತ್ತೋ ನೋಡೋಣ. ಸತ್ಯ ಹೇಳಕ್ಕಾಗಲ್ಲ ಅಲ್ಲ? ಸುಳ್ಳು ಹೇಳೋದೊಂದೇ ನಮ್ಗಿರೋ ದಾರಿ ಕಣೆ. ಮಗಳೇ, ನಾವೇನೇ ಮಾಡಿದ್ರು ನೀನ್ ಒಳ್ಳೇದಕ್ಕೆ ಅಮ್ಮ. ಯಾಕಪ್ಪ ನಮ್ಮ ಅಪ್ಪ ಅಮ್ಮ ಇಷ್ಟೊಂದು ಸುಳ್ಳು ಹೇಳ್ತಿದ್ದಾರೆ ಅಂತ ನಿನ್ಗನ್ನಿಸ್ಬೋದು, ಆದ್ರೆ ಸುಳ್ಳಿಗಿರೋ ಬೆಲೆ ಸತ್ಯಕ್ಕಿಲ್ಲ ಅಮ್ಮ.
ಅರ್ಥ ಮಾಡ್ಕೊ. ಓಂ ಏಕದಂತಾಯ ವಿದ್ಮಹ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಈ ನಾಂದಿ ಶಾಸ್ತ್ರನ ನಾವು ಮಾಡೋದು ನಮ್ಮ ಗುರು ಹಿರಿಯರು ಹಾಗೆ ಪೂರ್ವಜರ ಆಶೀರ್ವಾದ ಪಡ್ಕೊಳ್ಳೋದಿಕ್ಕೆ. ಮೊದಲಿಗೆ ಆ ಪ್ರಥಮ ಪೂಜಾ ಅಧಿಪತಿಯಾದ ಗಣಪತಿ ಪೂಜೆ ಮಾಡಬೇಕು. ತಾಯಿ ಪುಷ್ಪನ ಕೊಡಿ. ಶುರು ಮಾಡಪ್ಪ. ಓಂ ಸುಮುಖಾಯ ನಮಃ, ಓಂ ಏಕದಂತಾಯ ನಮಃ. ಧೂಪ ಮಾಡಪ್ಪ. ಓಂ ದಶಾಂಗಂಗು ಗುಲೋಭೇದಂ ನುಗನ್ ನಿಂಚ ಮನೋಹರಂ ಕಪಿಲಾಕೃತ ಸಂಯುಕ್ತಂ ಧೂಪೋ ಎಂ ಪ್ರತಿಗೃಹ್ಯತಾಂ. ಗಿರ್ಜಾ, ಯಾಕೆ ಕಣ್ಣೀರು? ಏನಾಯ್ತು? ನಾನು ಕಾಯ್ತಾ ಇದ್ದಾರೆ, ಆ ದಿನ ಬಂದೇ ಬಿಡ್ತಲ್ಲ, ಅದಕ್ಕೆ ಸಂತೋಷದಲ್ಲಿ ಅಳ್ತಾ ಇದ್ದೀನಿ. ಇನ್ನೇನು ಚಿಂತೆ ಮಾಡ್ಬೇಡ, ಕಣ್ಣೀರು ಒರೆಸ್ಕೊ, ನಗ್ನಗ್ತಾ ಇರು. ಈಗ ಕಂಕಣ ಕಟ್ಟೋ ಸಮಯ. ನಿನ್ ಬಲಗೈನ ಚಾಚಪ್ಪ. ಸರ್, ಏನ್ ಮಾಡ್ತಾ ಇದ್ದೀರಾ ನೀವು? ಒಂದ್ ನಿಮಿಷ ಇರ್ರಿ. ಕೇಶವ ವಲ್ಲಭ ಅಂದ್ರೆ ನೀವೇನಾ? ರಾಮಪ್ಪ ಬನ್ರಿ, ಕರ್ಕೊಡ್ರಿ ಅವ್ರನ್ನ. ಸರ್, ಏನ್ ನಡೀತಾ ಇದೆ ಇಲ್ಲಿ? ನೀವೇನ್ ಮಾಡ್ತಾ ಇದ್ದೀರಾ? ಹಾಗೆಲ್ಲ ಕಾರಣ ಇಲ್ಲದೆ ನೀವು ಬೇಡಿ ಹಾಕುವಾಗಿಲ್ಲ. ನಿಮ್ ತಮ್ಮಯ್ಯ ಅಂತೀರಿ, ನಮ್ಮ ಮಕ್ಕಳು ಹಾಗೆಲ್ಲ ತಪ್ಪು ಕೆಲಸ ಮಾಡೋ ಮಕ್ಕಳಲ್ಲ ಸರ್. ಇವ್ರ ಮೇಲೆ ಕಂಪ್ಲೇಂಟ್ ಇದೆ. ಇವರು ಶ್ರೀಕಂಠ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ.